ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಭಿಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಛಲವಾದಿ ನಾರಾಯಣಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ಈಗ ಪ್ರಿಯಾಂಕ್ ಖರ್ಗೆ ಅವರು ಅದಕ್ಕೆ ಕಿಡಿಕಾರಿದ್ದಾರೆ. ಬಿಜೆಪಿಯವರು ತಮಿಳುನಾಡಿನಲ್ಲಿ ಎಷ್ಟು ಗೆದ್ದಿದ್ದಾರೆ ಎನ್ನುವ ಮುಖಾಂತರವಾಗಿ ಕಿಡಿಕಾರಿರುವಂಥದ್ದು. ಮೊದಲು ನಾರಾಯಣಸ್ವಾಮಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ಅನ್ನ ಗೆಲ್ಲಿ ಆಮೇಲೆ ಮಾತನಾಡಲಿ ಅನ್ನೋ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ಅವರು ಕಿಡಿ ವ್ಯಕ್ತಪಡಿಸಿದ್ದಾರೆ. ಇವ್ರು ಜನರಿಂದ ಯಾಕೆ ಬಂದಿದ್ದ? RSS ಚಡ್ಡಿ ತಲೆ ಮೇಲೆ ಹೊತ್ಕೊಟ್ಟ ತಕ್ಷಣವೇ ಇವ್ರು MLC ಆದರು. ಇವರಿಂದ ಕಲಿಬೇಕ ಪಾಠ. ಫಸ್ಟು ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆಲ್ಲಿ, ZP ಗೆಲ್ಲಿ, ಒಂದು MLA ಆಗಲಿ, ಆಮೇಲೆ ಮಾತಾಡಲಿ. ಇವೆಲ್ಲ ಸುಮ್ಮನೆ ಪ್ರತಿ ಇದಕ್ಕೂ ಅವರಿಗೆ ಪ್ರತಿಕ್ರಿಯೆ ಕೊಡೋ ಅವಶ್ಯಕತೆ ಇಲ್ಲ. ಆಮೇಲೆ ಇಲ್ಲಿ ನೀವು ಅಸ್ಸಾಮಲ್ಲಿ ಗೆದ್ರಂತ, ವೆಸ್ಟ್ ಬೆಂಗಾಲಲ್ಲಿ ಗೆದ್ರಂತ ಸಿಹಿ ಹಂಚ್ತಾ ಇದ್ರಲ್ರಿ, ಇಲ್ಲಿ ನಿಮ್ಮ ಪರಿಸ್ಥಿತಿ ಏನಿದೆ? ಇಲ್ಲೇನಿದೆ ನಿಮ್ಮ ಪರಿಸ್ಥಿತಿ? ತಮಿಳ್ನಾಡಿನಲ್ಲಿ ಏನಿದೆ ಪರಿಸ್ಥಿತಿ? ತೆಲಂಗಾಣನಲ್ಲಿ ಏನಿದೆ ಪರಿಸ್ಥಿತಿ? ಆಂಧ್ರ ಪ್ರದೇಶನಲ್ಲಿ ಏನಿದೆ ನಿಮ್ಮ ಪರಿಸ್ಥಿತಿ? ಕೇರಳನಲ್ಲಿ ಎಷ್ಟು? ಪಂಜಾಬ್ನಲ್ಲಿ ಎಷ್ಟು? ಎಲ್ಲೆಲ್ಲಿ ಗೆದ್ದಿದ್ದೀರಾ ನೀವು? ಮಧ್ಯಪ್ರದೇಶ, ಮಹಾರಾಷ್ಟ್ರ, ಹರಿಯಾಣ, ವೆಸ್ಟ್ ಬೆಂಗಾಲು. ನೀವು ಎಲೆಕ್ಷನ್ ಕಮಿಷನನ್ನು ನೀವು ಫ್ರೀ ಆ್ಯಂಡ್ ಫೇರ್ ಮಾಡಿಬಿಡ್ರಿ. ಇವರು ಒಂದು ಚುನಾವಣೆನೂ ಗೆಲ್ಲಲ್ಲ. ಪ್ರಾದೇಶಿಕ ಪಕ್ಷಗಳಕ್ಕಿಂತ ಹೀನಾಯ ಸ್ಥಿತಿ BJPದು. ಅರ್ಥ ಮಾಡ್ಕೊಳ್ಳಿ. RSS ತೆಗೆದುಬಿಡ್ರಿ, ದೇ ಆರ್ ಲೆಸ್ ದೆನ್ ಅ ರೀಜನಲ್ ಪಾರ್ಟಿ. ಎಲೆಕ್ಷನ್ ಕಮಿಷನರ್ ತೆಗೆದುಬಿಡಿ ಅಥವಾ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಮಾಡಿ. ಇವರು ಪ್ರಾದೇಶಿಕ ಪಕ್ಷಗಳಕ್ಕಿಂತ ಕನಿಷ್ಠ ಪರಿಸ್ಥಿತಿ ಆಗ್ತದೆ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಭಿಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಛಲವಾದಿ ನಾರಾಯಣಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ಈಗ ಪ್ರಿಯಾಂಕ್ ಖರ್ಗೆ ಅವರು ಅದಕ್ಕೆ ಕಿಡಿಕಾರಿದ್ದಾರೆ. ಬಿಜೆಪಿಯವರು ತಮಿಳುನಾಡಿನಲ್ಲಿ ಎಷ್ಟು ಗೆದ್ದಿದ್ದಾರೆ ಎನ್ನುವ ಮುಖಾಂತರವಾಗಿ ಕಿಡಿಕಾರಿರುವಂಥದ್ದು. ಮೊದಲು ನಾರಾಯಣಸ್ವಾಮಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ಅನ್ನ ಗೆಲ್ಲಿ ಆಮೇಲೆ ಮಾತನಾಡಲಿ ಅನ್ನೋ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ಅವರು ಕಿಡಿ ವ್ಯಕ್ತಪಡಿಸಿದ್ದಾರೆ. ಇವ್ರು ಜನರಿಂದ ಯಾಕೆ ಬಂದಿದ್ದ? RSS ಚಡ್ಡಿ ತಲೆ ಮೇಲೆ ಹೊತ್ಕೊಟ್ಟ ತಕ್ಷಣವೇ ಇವ್ರು MLC ಆದರು. ಇವರಿಂದ ಕಲಿಬೇಕ ಪಾಠ. ಫಸ್ಟು ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆಲ್ಲಿ, ZP ಗೆಲ್ಲಿ, ಒಂದು MLA ಆಗಲಿ, ಆಮೇಲೆ ಮಾತಾಡಲಿ. ಇವೆಲ್ಲ ಸುಮ್ಮನೆ ಪ್ರತಿ ಇದಕ್ಕೂ ಅವರಿಗೆ ಪ್ರತಿಕ್ರಿಯೆ ಕೊಡೋ ಅವಶ್ಯಕತೆ ಇಲ್ಲ. ಆಮೇಲೆ ಇಲ್ಲಿ ನೀವು ಅಸ್ಸಾಮಲ್ಲಿ ಗೆದ್ರಂತ, ವೆಸ್ಟ್ ಬೆಂಗಾಲಲ್ಲಿ ಗೆದ್ರಂತ ಸಿಹಿ ಹಂಚ್ತಾ ಇದ್ರಲ್ರಿ, ಇಲ್ಲಿ ನಿಮ್ಮ ಪರಿಸ್ಥಿತಿ ಏನಿದೆ? ಇಲ್ಲೇನಿದೆ ನಿಮ್ಮ ಪರಿಸ್ಥಿತಿ? ತಮಿಳ್ನಾಡಿನಲ್ಲಿ ಏನಿದೆ ಪರಿಸ್ಥಿತಿ? ತೆಲಂಗಾಣನಲ್ಲಿ ಏನಿದೆ ಪರಿಸ್ಥಿತಿ? ಆಂಧ್ರ ಪ್ರದೇಶನಲ್ಲಿ ಏನಿದೆ ನಿಮ್ಮ ಪರಿಸ್ಥಿತಿ? ಕೇರಳನಲ್ಲಿ ಎಷ್ಟು? ಪಂಜಾಬ್ನಲ್ಲಿ ಎಷ್ಟು? ಎಲ್ಲೆಲ್ಲಿ ಗೆದ್ದಿದ್ದೀರಾ ನೀವು? ಮಧ್ಯಪ್ರದೇಶ, ಮಹಾರಾಷ್ಟ್ರ, ಹರಿಯಾಣ, ವೆಸ್ಟ್ ಬೆಂಗಾಲು. ನೀವು ಎಲೆಕ್ಷನ್ ಕಮಿಷನನ್ನು ನೀವು ಫ್ರೀ ಆ್ಯಂಡ್ ಫೇರ್ ಮಾಡಿಬಿಡ್ರಿ. ಇವರು ಒಂದು ಚುನಾವಣೆನೂ ಗೆಲ್ಲಲ್ಲ. ಪ್ರಾದೇಶಿಕ ಪಕ್ಷಗಳಕ್ಕಿಂತ ಹೀನಾಯ ಸ್ಥಿತಿ BJPದು. ಅರ್ಥ ಮಾಡ್ಕೊಳ್ಳಿ. RSS ತೆಗೆದುಬಿಡ್ರಿ, ದೇ ಆರ್ ಲೆಸ್ ದೆನ್ ಅ ರೀಜನಲ್ ಪಾರ್ಟಿ. ಎಲೆಕ್ಷನ್ ಕಮಿಷನರ್ ತೆಗೆದುಬಿಡಿ ಅಥವಾ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಮಾಡಿ. ಇವರು ಪ್ರಾದೇಶಿಕ ಪಕ್ಷಗಳಕ್ಕಿಂತ ಕನಿಷ್ಠ ಪರಿಸ್ಥಿತಿ ಆಗ್ತದೆ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಭಿಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಛಲವಾದಿ ನಾರಾಯಣಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ಈಗ ಪ್ರಿಯಾಂಕ್ ಖರ್ಗೆ ಅವರು ಅದಕ್ಕೆ ಕಿಡಿಕಾರಿದ್ದಾರೆ. ಬಿಜೆಪಿಯವರು ತಮಿಳುನಾಡಿನಲ್ಲಿ ಎಷ್ಟು ಗೆದ್ದಿದ್ದಾರೆ ಎನ್ನುವ ಮುಖಾಂತರವಾಗಿ ಕಿಡಿಕಾರಿರುವಂಥದ್ದು. ಮೊದಲು ನಾರಾಯಣಸ್ವಾಮಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ಅನ್ನ ಗೆಲ್ಲಿ ಆಮೇಲೆ ಮಾತನಾಡಲಿ ಅನ್ನೋ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ಅವರು ಕಿಡಿ ವ್ಯಕ್ತಪಡಿಸಿದ್ದಾರೆ. ಇವ್ರು ಜನರಿಂದ ಯಾಕೆ ಬಂದಿದ್ದ? RSS ಚಡ್ಡಿ ತಲೆ ಮೇಲೆ ಹೊತ್ಕೊಟ್ಟ ತಕ್ಷಣವೇ ಇವ್ರು MLC ಆದರು. ಇವರಿಂದ ಕಲಿಬೇಕ ಪಾಠ. ಫಸ್ಟು ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆಲ್ಲಿ, ZP ಗೆಲ್ಲಿ, ಒಂದು MLA ಆಗಲಿ, ಆಮೇಲೆ ಮಾತಾಡಲಿ. ಇವೆಲ್ಲ ಸುಮ್ಮನೆ ಪ್ರತಿ ಇದಕ್ಕೂ ಅವರಿಗೆ ಪ್ರತಿಕ್ರಿಯೆ ಕೊಡೋ ಅವಶ್ಯಕತೆ ಇಲ್ಲ. ಆಮೇಲೆ ಇಲ್ಲಿ ನೀವು ಅಸ್ಸಾಮಲ್ಲಿ ಗೆದ್ರಂತ, ವೆಸ್ಟ್ ಬೆಂಗಾಲಲ್ಲಿ ಗೆದ್ರಂತ ಸಿಹಿ ಹಂಚ್ತಾ ಇದ್ರಲ್ರಿ, ಇಲ್ಲಿ ನಿಮ್ಮ ಪರಿಸ್ಥಿತಿ ಏನಿದೆ? ಇಲ್ಲೇನಿದೆ ನಿಮ್ಮ ಪರಿಸ್ಥಿತಿ? ತಮಿಳ್ನಾಡಿನಲ್ಲಿ ಏನಿದೆ ಪರಿಸ್ಥಿತಿ? ತೆಲಂಗಾಣನಲ್ಲಿ ಏನಿದೆ ಪರಿಸ್ಥಿತಿ? ಆಂಧ್ರ ಪ್ರದೇಶನಲ್ಲಿ ಏನಿದೆ ನಿಮ್ಮ ಪರಿಸ್ಥಿತಿ? ಕೇರಳನಲ್ಲಿ ಎಷ್ಟು? ಪಂಜಾಬ್ನಲ್ಲಿ ಎಷ್ಟು? ಎಲ್ಲೆಲ್ಲಿ ಗೆದ್ದಿದ್ದೀರಾ ನೀವು? ಮಧ್ಯಪ್ರದೇಶ, ಮಹಾರಾಷ್ಟ್ರ, ಹರಿಯಾಣ, ವೆಸ್ಟ್ ಬೆಂಗಾಲು. ನೀವು ಎಲೆಕ್ಷನ್ ಕಮಿಷನನ್ನು ನೀವು ಫ್ರೀ ಆ್ಯಂಡ್ ಫೇರ್ ಮಾಡಿಬಿಡ್ರಿ.
ಇವರು ಒಂದು ಚುನಾವಣೆನೂ ಗೆಲ್ಲಲ್ಲ. ಪ್ರಾದೇಶಿಕ ಪಕ್ಷಗಳಕ್ಕಿಂತ ಹೀನಾಯ ಸ್ಥಿತಿ ಬಿ ಜೆ ಪಿದು. ಅರ್ಥ ಮಾಡ್ಕೊಳ್ಳಿ. RSS ತೆಗೆದುಬಿಡ್ರಿ, ದೇ ಆರ್ ಲೆಸ್ ದೆನ್ ಅ ರೀಜನಲ್ ಪಾರ್ಟಿ. ಎಲೆಕ್ಷನ್ ಕಮಿಷನರ್ ತೆಗೆದುಬಿಡಿ ಅಥವಾ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಮಾಡಿ. ಇವರು ಪ್ರಾದೇಶಿಕ ಪಕ್ಷಗಳಕ್ಕಿಂತ ಕನಿಷ್ಠ ಪರಿಸ್ಥಿತಿ ಆಗ್ತದೆ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಭಿಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಛಲವಾದಿ ನಾರಾಯಣಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ಈಗ ಪ್ರಿಯಾಂಕ್ ಖರ್ಗೆ ಅವರು ಅದಕ್ಕೆ ಕಿಡಿಕಾರಿದ್ದಾರೆ. ಬಿಜೆಪಿಯವರು ತಮಿಳುನಾಡಿನಲ್ಲಿ ಎಷ್ಟು ಗೆದ್ದಿದ್ದಾರೆ ಎನ್ನುವ ಮುಖಾಂತರವಾಗಿ ಕಿಡಿಕಾರಿರುವಂಥದ್ದು. ಮೊದಲು ನಾರಾಯಣಸ್ವಾಮಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ಅನ್ನ ಗೆಲ್ಲಿ ಆಮೇಲೆ ಮಾತನಾಡಲಿ ಅನ್ನೋ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ಅವರು ಕಿಡಿ ವ್ಯಕ್ತಪಡಿಸಿದ್ದಾರೆ. ಇವ್ರು ಜನರಿಂದ ಯಾಕೆ ಬಂದಿದ್ದ? RSS ಚಡ್ಡಿ ತಲೆ ಮೇಲೆ ಹೊತ್ಕೊಟ್ಟ ತಕ್ಷಣವೇ ಇವ್ರು MLC ಆದರು. ಇವರಿಂದ ಕಲಿಬೇಕ ಪಾಠ. ಫಸ್ಟು ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆಲ್ಲಿ, ZP ಗೆಲ್ಲಿ, ಒಂದು MLA ಆಗಲಿ, ಆಮೇಲೆ ಮಾತಾಡಲಿ. ಇವೆಲ್ಲ ಸುಮ್ಮನೆ ಪ್ರತಿ ಇದಕ್ಕೂ ಅವರಿಗೆ ಪ್ರತಿಕ್ರಿಯೆ ಕೊಡೋದ ಅವಶ್ಯಕತೆ ಇಲ್ಲ. ಆಮೇಲೆ ಇಲ್ಲಿ ನೀವು ಅಸ್ಸಾಮಲ್ಲಿ ಗೆದ್ರಂತ, ವೆಸ್ಟ್ ಬೆಂಗಾಲಲ್ಲಿ ಗೆದ್ರಂತ ಸಿಹಿ ಹಂಚ್ತಾ ಇದ್ರಲ್ರಿ, ಇಲ್ಲಿ ನಿಮ್ಮ ಪರಿಸ್ಥಿತಿ ಏನಿದೆ? ಇಲ್ಲೇನಿದೆ ನಿಮ್ಮ ಪರಿಸ್ಥಿತಿ? ತಮಿಳ್ನಾಡಿನಲ್ಲಿ ಏನಿದೆ ಪರಿಸ್ಥಿತಿ? ತೆಲಂಗಾಣನಲ್ಲಿ ಏನಿದೆ ಪರಿಸ್ಥಿತಿ? ಆಂಧ್ರ ಪ್ರದೇಶನಲ್ಲಿ ಏನಿದೆ ನಿಮ್ಮ ಪರಿಸ್ಥಿತಿ? ಕೇರಳನಲ್ಲಿ ಎಷ್ಟು? ಪಂಜಾಬ್ನಲ್ಲಿ ಎಷ್ಟು? ಎಲ್ಲೆಲ್ಲಿ ಗೆದ್ದಿದ್ದೀರಾ ನೀವು? ಮಧ್ಯಪ್ರದೇಶ, ಮಹಾರಾಷ್ಟ್ರ, ಹರಿಯಾಣ, ವೆಸ್ಟ್ ಬೆಂಗಾಲು. ನೀವು ಎಲೆಕ್ಷನ್ ಕಮಿಷನನ್ನು ನೀವು ಫ್ರೀ ಆ್ಯಂಡ್ ಫೇರ್ ಮಾಡಿಬಿಡ್ರಿ. ಇವರು ಒಂದು ಚುನಾವಣೆನೂ ಗೆಲ್ಲಲ್ಲ. ಪ್ರಾದೇಶಿಕ ಪಕ್ಷಗಳಕ್ಕಿಂತ ಹೀನಾಯ ಸ್ಥಿತಿ ಬಿ ಜೆ ಪಿದು. ಅರ್ಥ ಮಾಡ್ಕೊಳ್ಳಿ. RSS ತೆಗೆದುಬಿಡ್ರಿ, ದೇ ಆರ್ ಲೆಸ್ ದೆನ್ ಅ ರೀಜನಲ್ ಪಾರ್ಟಿ. ಎಲೆಕ್ಷನ್ ಕಮಿಷನರ್ ತೆಗೆದುಬಿಡಿ ಅಥವಾ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಮಾಡಿ. ಇವರು ಪ್ರಾದೇಶಿಕ ಪಕ್ಷಗಳಕ್ಕಿಂತ ಕನಿಷ್ಠ ಪರಿಸ್ಥಿತಿ ಆಗ್ತದೆ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಭಿಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಛಲವಾದಿ ನಾರಾಯಣಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ಈಗ ಪ್ರಿಯಾಂಕ್ ಖರ್ಗೆ ಅವರು ಅದಕ್ಕೆ ಕಿಡಿಕಾರಿದ್ದಾರೆ. ಬಿಜೆಪಿಯವರು ತಮಿಳುನಾಡಿನಲ್ಲಿ ಎಷ್ಟು ಗೆದ್ದಿದ್ದಾರೆ ಎನ್ನುವ ಮುಖಾಂತರವಾಗಿ ಕಿಡಿಕಾರಿರುವಂಥದ್ದು. ಮೊದಲು ನಾರಾಯಣಸ್ವಾಮಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ಅನ್ನ ಗೆಲ್ಲಿ ಆಮೇಲೆ ಮಾತನಾಡಲಿ ಅನ್ನೋ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ಅವರು ಕಿಡಿ ವ್ಯಕ್ತಪಡಿಸಿದ್ದಾರೆ. ಇವ್ರು ಜನರಿಂದ ಯಾಕೆ ಬಂದಿದ್ದ? RSS ಚಡ್ಡಿ ತಲೆ ಮೇಲೆ ಹೊತ್ಕೊಟ್ಟ ತಕ್ಷಣವೇ ಇವ್ರು MLC ಆದರು. ಇವರಿಂದ ಕಲಿಬೇಕ ಪಾಠ. ಫಸ್ಟು ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆಲ್ಲಿ, ZP ಗೆಲ್ಲಿ, ಒಂದು MLA ಆಗಲಿ, ಆಮೇಲೆ ಮಾತಾಡಲಿ. ಇವೆಲ್ಲ ಸುಮ್ಮನೆ ಪ್ರತಿ ಇದಕ್ಕೂ ಅವರಿಗೆ ಪ್ರತಿಕ್ರಿಯೆ ಕೊಡೋದ ಅವಶ್ಯಕತೆ ಇಲ್ಲ. ಆಮೇಲೆ ಇಲ್ಲಿ ನೀವು ಅಸ್ಸಾಮಲ್ಲಿ ಗೆದ್ರಂತ, ವೆಸ್ಟ್ ಬೆಂಗಾಲಲ್ಲಿ ಗೆದ್ರಂತ ಸಿಹಿ ಹಂಚ್ತಾ ಇದ್ರಲ್ರಿ, ಇಲ್ಲಿ ನಿಮ್ಮ ಪರಿಸ್ಥಿತಿ ಏನಿದೆ? ಇಲ್ಲೇನಿದೆ ನಿಮ್ಮ ಪರಿಸ್ಥಿತಿ? ತಮಿಳ್ನಾಡಿನಲ್ಲಿ ಏನಿದೆ ಪರಿಸ್ಥಿತಿ? ತೆಲಂಗಾಣನಲ್ಲಿ ಏನಿದೆ ಪರಿಸ್ಥಿತಿ? ಆಂಧ್ರ ಪ್ರದೇಶನಲ್ಲಿ ಏನಿದೆ ನಿಮ್ಮ ಪರಿಸ್ಥಿತಿ? ಕೇರಳನಲ್ಲಿ ಎಷ್ಟು? ಪಂಜಾಬ್ನಲ್ಲಿ ಎಷ್ಟು? ಎಲ್ಲೆಲ್ಲಿ ಗೆದ್ದಿದ್ದೀರಾ ನೀವು? ಮಧ್ಯಪ್ರದೇಶ, ಮಹಾರಾಷ್ಟ್ರ, ಹರಿಯಾಣ, ವೆಸ್ಟ್ ಬೆಂಗಾಲು. ನೀವು ಎಲೆಕ್ಷನ್ ಕಮಿಷನನ್ನು ನೀವು ಫ್ರೀ ಆ್ಯಂಡ್ ಫೇರ್ ಮಾಡಿಬಿಡ್ರಿ. ಇವರು ಒಂದು ಚುನಾವಣೆನೂ ಗೆಲ್ಲಲ್ಲ. ಪ್ರಾದೇಶಿಕ ಪಕ್ಷಗಳಕ್ಕಿಂತ ಹೀನಾಯ ಸ್ಥಿತಿ ಬಿ ಜೆ ಪಿದು. ಅರ್ಥ ಮಾಡ್ಕೊಳ್ಳಿ. RSS ತೆಗೆದುಬಿಡ್ರಿ, ದೇ ಆರ್ ಲೆಸ್ ದೆನ್ ಅ ರೀಜನಲ್ ಪಾರ್ಟಿ. ಎಲೆಕ್ಷನ್ ಕಮಿಷನರ್ ತೆಗೆದುಬಿಡಿ ಅಥವಾ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಮಾಡಿ. ಇವರು ಪ್ರಾದೇಶಿಕ ಪಕ್ಷಗಳಕ್ಕಿಂತ ಕನಿಷ್ಠ ಪರಿಸ್ಥಿತಿ ಆಗ್ತದೆ.